ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬೇರೆ. ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ್ 8 ಗಂಟೆ ಆಗಿ 10 ನಿಮಿಷ ಆಗೈತೆ ನೋಡ್ರಿ. ಕೆಲಸನೂ ಲೇಟ್ ಆಯಿತು ಮತ್ತು ದೇವ್ರ ಪೂಜಾನೂ ಲೇಟ್ ಆಯಿತು. ಥಂಡಿ ಒಳಗೆ ರೀ ಪಟ್ಟಂತ ಎದ್ದು ಕೆಲಸ ಮಾಡೋಕೆ ಮನಸ್ಸೇ ಆಗಂಗಿಲ್ಲ. ಅಂದ್ರೆ ಜಲ್ದಿ ಎದ್ದಿರ್ತೀವಿ ಕೆಲಸ ಮಾಡೋಕೆ ಅಂತ ಅನಿಸ್ಬಿಟ್ಟು ಸ್ವಲ್ಪ ಹೊತ್ತು ಕುಂತ್ಬಿಟ್ರೆ ಆಯಿತು. ಟೈಮ್ ಹೆಂಗೆ ಹೋಗುತ್ತೆ ಗೊತ್ತಾಗಂಗಿಲ್ಲ ರೀ. ಇವಾಗ ಟೈಮ್ 8 ಗಂಟೆ ಆಗಿ 10 ನಿಮಿಷ ಆಗೈತಿ. ಅಂದರೆ 8 ಗಂಟೆ ಒಳಗಡೆ ಪೂಜೆ ಎಲ್ಲ ಮುಗಿದ್ಬಿಟ್ರೆ 8:30 ನಾಷ್ಟಕ್ಕೆ ರೆಡಿ ಮಾಡ್ಬೋದು. ಆದರೆ ಪೂಜೆ ಮಾಡೋದು ಲೇಟ್ ಆಗ್ಬಿಡ್ತಂದ್ರೆ ನಾಷ್ಟ ಮಾಡೋದು ಲೇಟ್ ಆಗ್ಬಿಡೋದ್ರಿ. ಈಗಿದ್ರೆ ಪಟ್ ಪೂಜೆ ಮಾಡೋದಂತ ನಾನು ಒಂದು 20 ನಿಮಿಷ ಒಳಗಡೆ ಟ್ರೈ ಮಾಡಿದೆ. ಆದರೆ ಇವತ್ತು ತನಗಿದ್ರೆ ಲೇಟ್ ಆಗೈತೆ ಅಂತ ನಾಷ್ಟ ಮಾಡ್ದೇ ಹೋದ್ಲು. ಅದನ್ನೊಂದು ಸ್ವಲ್ಪ ಬೇಸರ ಇತ್ತು. ಅಂದರೆ ನಾನು ಪೂಜೆ ಮುಗಿಸೋಟ್ಟಿಗೆ ಟೈಮ್ ಆಗೈತೆ ಮಮ್ಮಿ, ಇನ್ನೇನು ನಾಷ್ಟ ಬೇಡ ಅಂತ ಹಂಗೆ ಹೋದ್ಲು. ಅದನ್ನೊಂದು ಸ್ವಲ್ಪ ಅಂದರೆ ಮಕ್ಕಳು ಊಟ ಮಾಡ್ದೇ ಹೋಗ್ಬಿಟ್ರೆ ಬೇಸರ ಅಂತ ಅನ್ಸುತ್ತಲ್ರಿ. ಅಂದರೆ ಪೂಜೆ ಆದಮೇಲೆ ಆ ಥರ ಆಗಿದ್ದು. ಪೂಜೆ ಮಾಡಮ್ದ ನಿವಾಂತಾಗಿ ನೆಮ್ಮದಿಯಾಗಿ ಪೂಜೆ ಮಾಡಿದೆ. ಅಂದರೆ ನಂಗೆ ಪೂಜೆ ಮಾಡಮ್ದ ಗಡಿಬಿಡಿ ಮಾಡಿಬಿಟ್ರೆ ಪೂಜೆ ಮಾಡ್ದಂಗೆ ಅನ್ಸಂಗಿಲ್ಲ ರೀ. ಹಾಗಾಗಿ ಇತ್ತೀಚೆಗೆ ನಾನು ಪೂಜೆ ಮಾಡೋದನ್ನ ಕಮ್ಮಿ ಮಾಡಿದ್ದು. ಅಂದರೆ ನಮ್ಮ ಮನೆಯವರು ಕೆಲಸ ಏನಿರಂಗಿಲ್ಲ ರೀ. ಜಳಕ ಎಲ್ಲ ಮುಗಿಸ್ಮೇಲೆ ಟೈಮ್ ಇರುತ್ತೆ, ಆರಾಮಾಗಿ 1 ತಾಸು ಪೂಜೆ ಮಾಡಿದ್ರೆ ಅವ್ರಿಗೆ ಯಾರು ಕೇಳಂಗಿಲ್ಲ. ಅಂದರೆ ನಮ್ದು ಏನು ಕೆಲಸ, ಮನೆ ಕೆಲಸ ಇರುತ್ತಲ್ಲ, ಅಂದರೆ ನಾಷ್ಟಕ್ಕೆಲ್ಲ ರೆಡಿ ಮಾಡಬೇಕಾಗುತ್ತೆ. ಹಾಗಾಗಿ ಅವರೇ ಪೂಜೆ ಮಾಡೋದು. ಅವರಿಗೆ ಆರಾಮಾಗೋ ಮಟ್ಟ ನಾನೇ ಪೂಜೆ ಮಾಡೋದ್ರಿ. ಈಗ ಎಲ್ಲ ಕ್ಲೀನ್ ಮಾಡಿಕೊಂಡು ದೀಪನೂ ಅಂದರೆ ಬತ್ತಿನೂ ಖಾಲಿ ಹಾಕಿ ಬಂದಿತ್ತು. ಆ ಬತ್ತಿ ಎಲ್ಲ ತೆಗೆದ್ಬಿಟ್ಟು ಹೊಸ ಬತ್ತಿ ಮಾಡಿಬಿಟ್ಟು ಈಗಿರೋ ಬತ್ತಿ ಎಲ್ಲ ಹಾಕಿ ದೇವ್ರ ಪೂಜೆನೂ ಸಿಂಪಲಾಗಿ ರೀತಿ ಮಾಡಿಬಿಟ್ಟು ದೇವ್ರಿಗೆ ಕೈ ಮುಕ್ಕೊಂಡು ಇನ್ನಿದ್ರೆ ತನೂ ನಾಷ್ಟ ಮಾಡ್ದೇ ಕಾಲೇಜ್ಗೆ ಹೋಗಿದ್ಲು. ಮನು ಇದ್ರೆ ಇವತ್ತು ಬರೋವಂದ್ರೆ ಹಾಗಾಗಿ ವೇಟ್ ಮಾಡಾಕತ್ತಿದ್ವಿ. ಅವ ಬಂದಮೇಲೆ ನಾಷ್ಟಕ್ಕೆ ಮಾಡಕ್ಕೆ ಬರುತ್ತೆ ಅಂತೇಳಿ. ಮತ್ತು ಕುಡಿಯೋಕ್ಕೂ ನೀರು ಖಾಲಿ ಆಗಿದ್ದ, ಬೋರ್ ಚಾಲೂ ಮಾಡಿದ್ದೆ ಅಂತ ನೀರನ್ನು ತುಂಬಿಟ್ರೆ ಆಯಿತು. ಅಂದರೆ ಬೆಳಗ್ಗೆ ಇದೊಂದು ಡ್ಯೂಟಿ ಇರುತ್ತೆ ರೀ. ಅಂದರೆ ಹೆಣ್ಮಕ್ಳಿಗೆ ಎಷ್ಟೇ ಕೆಲಸ ಮಾಡಿಬಿಟ್ರು ಏನಾದರೂ ಒಂದು ಹೊಸ ಕೆಲಸ ಹುಟ್ಕೊತ ಇರ್ತಾವೆ. ಅಂದರೆ ಬ್ಯಾಸ್ರ ಒಂದೊಂದ್ಸಲ ಬರ್ತಾ ಇರ್ತೈತಿ. ಕೆಲವೊಬ್ರು ಕೇಳ್ತ್ರಿ ಏನಕ್ಕ ಬ್ಯಾಸ್ರ ಬರಂಗಿಲ್ಲ ಅಂತೇಳಿ. ಕೆಲವೊಂದು ಸಲ ಆಗುತ್ತೆ ರೀ. ಆದರೆ ನಮ್ಮ ಕರ್ತವ್ಯ ಅಂದ್ಕೊಂಡು ಮಾಡ್ತಾ ಇರ್ತೀವಿ. ಅಂದರೆ ಮತ್ತದು ಈಗ ಬಿಟ್ರೂ ಮತ್ತೊಂದು ಸಲಕ್ಕೆ ನಾವೇ ಮಾಡಬೇಕಲ್ಲ ಅಂತ ಅಷ್ಟೇ ರೀ. ನಾನು ಕುಡಿಯೋಕ್ಕೆಲ್ಲ ನೀರು ತುಂಬಿಟ್ಟು ಮ್ಯಾಲೆ ಸಿಂಟ್ಯಾಕ್ಸ್ನ ತುಂಬಿ ಬಂದ್ ಮಾಡಿದ್ದೆ. ಮನು ಇದ್ರೆ ಫೈನಲಿ ಬಂದ ನೋಡ್ರಿ. ಮಕ್ಕಳು ಮನೆಗೆ ಬಂದ ತಕ್ಷಣ ಜಾಸ್ತಿ ಖುಷಿ ಆಗೋದಿಲ್ಲ ಎಲ್ಲ ತಾಯಿ ತಂದಿಗ್ರಿ. ತನಗೆ ಹಂಗೆ ಕಾಲೇಜ್ಗೆ ಬಿಟ್ಟು ಮನೆಗೆ ಹೋಗಿ ಕರ್ಕೊಂಡು ಬಂದರು ನಮ್ಮ ಮನೆಯವರು. ಅಂದರೆ ಅವರಿಗೆ ಕೈ ನೋವು ಐತ್ರಿ. ಮತ್ತು ಅನಿವಾರ್ಯ ಇಲ್ಲ, ದೂರ ಆಗುತ್ತೆ, ನಡ್ಕೊತ ಬರೋಕ್ಕಾಗಂಗಿಲ್ಲ. ಹಂಗಾಗಿ ಅವರೇ ಸೌಕಾಸ್ ಕರ್ಕೊಂಬರ್ತಾರೋ. ಮನು ಬರೋದು ತಡಾರಿ. ಈ ಥರ ನಾಯಿಗಳೆಲ್ಲ ಬಂದ್ಬಿಡ್ತಾವೆ. ಅಂದ್ರೆ ಅಷ್ಟು ಪ್ರಾಣಿಗಳಂದ್ರೆ ಪ್ರೀತಿ ರೀ. ಅಂದರೆ ಯಾವುದೇ ಪ್ರಾಣಿ ಇರಲಿ ಅಂದರೆ ಅದನ್ನ ನೋಡಿದ ತಕ್ಷಣ ಅದಕ್ಕೆ ಏನಾದರೂ ಊಟಕ್ಕೆ ಹಾಕಬೇಕು, ಆ ಥರ ಮನಸ್ಥಿತಿ ಮನು ಅಂದರೆ ಅವನಿಗೆ ಕಮ್ಮಿ ಬಿದ್ದರೆ ನಡೆಯುತ್ತೆ. ಆದರೆ ಪ್ರಾಣಿಗಳಿಗೆ ಫಸ್ಟ್ ಬೆಳಗ್ಗೆ ಎದ್ದು ಕೂಡಲೇನೂ ಅಷ್ಟೇ ರೀ. ಮನೆಯೊಳಗೆ ಡೈಲಿ ಎದ್ದು ಕೂಡಲೇ ಬುಟ್ಟಿ ಒಳಗೆ ಎಷ್ಟು ಚಪಾತಿ ಇರ್ತಾವಲ್ಲ ಎಲ್ಲದಕ್ಕೂ ಒಂದೊಂದು ಚಪಾತಿ ಹಾಕೇ ಬಿಡೋದು. ಇದ್ದಿತ್ತಿಲ್ಲ ಅಂದರೆ ಏನು ಮಮ್ಮಿ ಮಾಡಿಡ್ಬೇಕಿಲ್ಲ ಅಂತ ಇರ್ತಾನೆ. ಇವಾಗೂ ನೋಡಿರಿ ನಮ್ಮದೇ ನೆನಪಿರಂಗಿಲ್ಲ. ಆದರೆ ಬರೋ ಮುಂದಾಗ ಸೈಡಿಗೆ ಅಂದರೆ ಬ್ಯಾಗ್ ಸೈಡಿಗೆ ಬಿಸ್ಕೆಟ್ ತೊಗೊಂಡು ಬಂದಿರ್ತಾನೆ. ಅಂದರೆ ಬರೋಕ್ಕಿಂತ ಮುಂಚೆನೇ ಬಿಸ್ಕೆಟ್ ತೊಗೊಂಡು ಬ್ಯಾಗ್ನ ಹಾಕ್ಕೊಂಡೇ ರೆಡಿ ಮಾಡಿ ಇಟ್ಕೊಂಡಿರ್ತಾನೆ. ಅಂದ್ರೆ ಬಂದ ಕೂಡಲೇ ನಾಯಿಗೆ ಹಾಕಕ್ಕೆ ಬೇಕಂತೇಳಿ ಅವ್ನು ತಿನ್ನಂಗಿಲ್ಲ ಕರೆ. ಆದರೆ ಬಿಸ್ಕಿಟ ಫಸ್ಟ್ ಬಂದ ಕೂಡಲೇ ನಾಯಿಗೆ ಹಾಕಿನೇ ಒಳಗೆ ಬರೋದು. ಅಂದರೆ ಆ ಥರ ಅವನಿಗೆ ಪ್ರಾಣಿಗಳಂದ್ರೆ ಜಾಸ್ತಿ ಇಷ್ಟ ರೀ. ನಮಗೂ ಇಷ್ಟ. ಇತ್ತೀಚೆಗೆ ನಾನು ಅಂದರೆ ಮೊಬೈಲ್ ಒಳಗೆ ತೋರಿಸಲ್ಲಾಗಿದ್ದು ಅಂದರೆ ರೊಟ್ಟಿ ಹಾಕೋದು. ಯಾಕಂದರೆ ಮೊನ್ನೆ ತನಗೆ ನಾಯಿ ಕಡಿದ್ಮೇಲೆ ಎಲ್ಲರೂ ಬೈತಾ ಇರ್ತಾರೆ, ಏನು ಇಷ್ಟು ಕಡಿಸ್ಕೊಂಡು ನಾಯಿಗೆ ಊಟ ಹಾಕ್ತೀರಿ ಅಂತೇಳಿ. ಹಾಗಾಗಿ ನಾನು ಊಟ ಹಾಕೋದು ಜಾಸ್ತಿ ತೋರ್ಸಕ್ಕೆ ಹೋಗಂಗಿಲ್ಲ ರೀ. ಅಂದರೆ ಸುಮ್ಮನೆ ಯಾಕೆ ಅನ್ಸ್ಬೋದು ಅಂತೇಳಿ ಅಷ್ಟೇ ರೀ. ಈಗಿದ್ರೆ ಮನು ಬಂದು ಸ್ವಲ್ಪ ಹೊತ್ತು ಮಾತು ಹೇಳ್ಬಿಟ್ಟು ಅವನು ಜಳಕಕ್ಕೆ ಹೋದಾರೆ. ನಾನು ಈಗ ನಾಷ್ಟಕ್ಕೆ ರೆಡಿ ಮಾಡಿದೆ ನೋಡ್ರಿ. ನಾಷ್ಟಕ್ಕಿದ್ರೆ ರವೆ ಉಪ್ಪಿಟ್ಟು ಮಾಡಿದ್ದೆ. ಮನು ಇದ್ರೆ ಬರೋ ಮುಂದಾಗ ಈ ಬಿಸ್ಕೆಟ್ ತಂದಿದ್ದೆ. ನನಗೆ ಇಷ್ಟ ಆಗುತ್ತೆ ರೀ. ಅಂದರೆ ಒಂಥರ ಚೀಪ್ಸ್ ಟೇಸ್ಟ್ ಬರ್ತಾವೆ. ಯಾವಾಗಲೂ ಒಂದ್ಸಲ ಅಂದರೆ ಒಂದ್ಸಲ ತಂದಿರ್ತಾನು ಮಮ್ಮಿಗೆ ಇಷ್ಟ ಆಗ್ತಾವೆ ಅಂತೇಳಿ. ಮತ್ತು ಬರೋ ಮುಂದಾಗ ಮಿಕ್ಸರ್ ಮತ್ತು ಬಿಸ್ಕೆಟು ಮತ್ತು ಒಂದೊಂದ್ಸಲಿಂದ ಚಾಕ್ಲೇಟ್ ಕೇಕ್ ಎಲ್ಲ ತಂದುಬಿಟ್ಟು ಫ್ರಿಜ್ನಾಗ ಇಟ್ಟಿರ್ತಾನೆ. ಅಂದರೆ ಎಲ್ಲರ ಬಗ್ಗೆನೂ ಅರ್ಥ ಮಾಡ್ಕೊತಾನೆ ಅಷ್ಟೇ ರೀ. ಈಗಿದ್ರೆ ನಾನು ಫಸ್ಟಿಗೆ ಉಪ್ಪಿಟ್ಟು ರೆಡಿ ಮಾಡಿಬಿಟ್ಟು ಮನು ಇದ್ರೆ ಜಳಕಕ್ಕೆ ಹೋಗಿದ್ದ. ಅವ್ನು ಬರೋ ತನಕ ನಾನು ವೇಟ್ ಮಾಡಬೇಕಂತ ನಮ್ಮ ಮನೆಯವ್ರಿಗೆ ಹಾಕಿ ಕೊಡಾಕಂತೀನಿ ನೋಡ್ರಿ. ಇವತ್ತು ನಮ್ಮ ಮನೆಯವ್ರ ನಾಷ್ಟ ಲೇಟ್ ಆಗೈತಿ. ಅಂದರೆ 9:30 ಆಗಿ ಹೋಗಿತ್ತು. ಇವಾಗ ನಾಷ್ಟಕ್ಕೆ ರೆಡಿ ಮಾಡಿದ್ರೆ ಅಂದರೆ ಅವ್ನು ಮನು ಬರೋಸ್ಲಿಂದ ವೇಟ್ ಮಾಡಾಕತ್ತಿದ್ವಲ್ಲ. ಹಾಗಾಗಿ ಈಗ ಇನ್ನೂ ಸ್ವಲ್ಪ ಲೇಟ್ ಮಾಡಿಬಿಟ್ರೆ ಬೈಸ್ಕೋದು ಆಗುತ್ತೆ ಫಸ್ಟ್ ಅಂತ ಅವ್ರಿಗೆ ನಾಷ್ಟಕ್ಕೆಲ್ಲ ಹಾಕಿ ಕೊಟ್ರಾಯ್ತಂತ ರೆಡಿ ಮಾಡಿ ಕೊಟ್ಟೆ ನೋಡ್ರಿ. ಅವರಿಗಂತೂ ಉಪ್ಪಿಟ್ಟಾಗಲಿ ಅವಲಕ್ಕಿ ಆಗಲಿ ಎಲ್ಲದಕ್ಕೂ ಸಕ್ಕರೆ ಬೇಕು. ಮತ್ತು ಬಾಳೆಹಣ್ಣು ಇದ್ಬಿಟ್ರೆ ಬಾಳೆಹಣ್ಣು ಹಂಗೆ ಮಿಕ್ಸ್ ಮಾಡ್ಕೊಂಡು ತಿಂತಾರೋ. ಅಂದರೆ ಸ್ವೀಟ್ ಅಂದರೆ ಜಾಸ್ತಿ ಇಷ್ಟ ಆಗುತ್ತೆ.
ಹಂಗಾಗಿ ಅವರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ನಾನು ನಾಷ್ಟ ಎಲ್ಲ ಮುಗಿಸಿ ಇದು ಎಡಿಟ್ ಮಾಡ್ಕೊತ ಕುಂತಿದ್ದೆ ರೀ. ಟೈಮ್ ಇದ್ದರೆ 2 ಗಂಟೆ ಆಗಿತ್ತು. ಅಂದರೆ ಅಡುಗೆ ಮಾಡೋದು ಸ್ವಲ್ಪ ಲೇಟನೇ ಆಯಿತು. ಯಾಕಂದರೆ ಮನು ಇದ್ದರೆ ಹೊರಗಡೆ ಹೋಗಿದ್ರೆ ಸ್ವಲ್ಪ ಅದೇನೋ ಕಾಲೇಜ್ ಒಳಗೆ ಕೆಲಸ ಐತಿ. ಅದು ಏನಂತಾರೆ ಕಾಲೇಜಾಗ ಬಿಟ್ಟಿರ್ತಾನಲ್ರಿ, ಅವ್ರಿಗೆ ಹೋಗಿ ಭೇಟಿಯಾಗಿ ಮತ್ತು ಅದನ್ನೆಲ್ಲ ಫಾರ್ಮ್ಗೆಲ್ಲ ಸಹಿ ಮಾಡಿಸ್ಬೋದು ಇರುತ್ತಂತೆ. ಕಾಲೇಜ್ಗೆ ಹೋಗಿದ್ದೆ 2 ಗಂಟೆ ತನಕ ನೋಡಿದೆ. ಮನು ಬಂದಮೇಲೆ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ರೈತಂತ ಅಂದ್ರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ರೀ. ಬದ್ನಿಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ಮತ್ತು ಹಿಟ್ಟನ್ನು ಕಲಸಿಟ್ಟಿದ್ದೆ. ಪಲ್ಯ ಅಷ್ಟು ಮಾಡಿಬಿಟ್ಟು ಚಪಾತಿ ಮಾಡ್ರೈತಂತೆ. 2 ಗಂಟೆ ತನಕ ನೋಡಿಬಿಟ್ಟು ಮತ್ತು ನಮ್ಮ ಮನೆಯವ್ರಿಗೆ ಊಟಕ್ಕೆ ಲೇಟ್ ಆಗುತ್ತಂತ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನಗೂ ಹಸುವಾದಂಗೆ ಆಗಿತ್ತಂತ ಫಸ್ಟಿಗೆ ಒಂದು ಬಾಳೆಹಣ್ಣು ತಿಂದ್ಬಿಟ್ಟು ಈಗಿದ್ರೆ ಬದ್ನಿಕಾಯಿ ಅಡುಗೆ ರೆಡಿ ಮಾಡಾಕಂತೀನಿ ನೋಡ್ರಿ. ನಮ್ಮ ಮನೆಯವ್ರಿಗೆ ಬೈಯಾಕತ್ತಿದ್ದೆ. ಯಾಕಂದರೆ ನಾನು ಬೆಳಗ್ಗೆನೇ ಗಿಡಕ್ಕೆ ನೀರು ಹಾಕಿದ್ದೀನಿ, ಅವರು ನೀರು ಹಾಕಿಬಿಟ್ಟಾರೆ. ಫುಲ್ ಎಲ್ಲ ಕೆಳಗಡೆ ಬಂದುಬಿಟ್ಟವು. ಎಷ್ಟರೇ ನೀರು ಹಾಕಿದ್ದೀರಿ ನೋಡಿ ಹಾಕಬೇಕಿಲ್ಲ ಎಲ್ಲ ನೋಡು ಡಬ್ಬಿ ತಳಿಗೆಲ್ಲ ಬಂದಾವಂತ ಹಾಕತ್ತಿದ್ದೆ ರೀ. ಹಾಗೆ ಅವರು ಸಿಕ್ಕಾಪಟ್ಟೆ ನೀರು ಹಾಕಿಬಿಡ್ತಾರೋ ಎಲ್ಲ ಕೆಳಗಡೆ ಸೋರ್ಕೊಂಡು ಬಂದುಬಿಟ್ಟು ಅಷ್ಟಿಷ್ಟು ಸಣ್ಣ ಒಂದು ಬಟ್ಲು ಅಷ್ಟೇ ಹಾಕ್ಬೇಕ್ರಿ. ಒಂದು ದಿವಸ ಬಿಟ್ಟು ಒಂದು ದಿವಸ ಜಾಸ್ತಿ ನೀರಾದ್ರೂ ಸರಿ ಆಗಂಗಿಲ್ಲ ಗಿಡಕ್ಕೆ ರೀ. ಎಷ್ಟು ಬೇಕಲ್ಲ ಅಷ್ಟು ಹಾಕ್ಬಿಟ್ರೇ ಒಳ್ಳೆಯದು. ಇನ್ನೊಬ್ಬರ ಸಿಸ್ಟರ್ ಕಮೆಂಟ್ ಮಾಡಿದ್ರು, ನನಗೇನು ಬೇಜಾರಿಲ್ಲ ರೀ. ಆದರೆ ಅವರು ಕಮೆಂಟ್ ಮಾಡಿದ್ದು ನನಗೆ ಏನು ರಿಪ್ಲೈ ಮಾಡಬೇಕಂತ ಗೊತ್ತಾಗಲಿಲ್ಲ. ನಿಮಗೇನು ಅನ್ಸುತ್ತಂತ ನೀವೇ ಕಮೆಂಟ್ ಬಾಕ್ಸ್ ಒಳಗೆ ಹೇಳಬೇಕು. ಅಂದರೆ ಭಾಳ ಕ್ಯಾಮ್ರಾ ಮುಂದೆ ಓವರ್ ಆ್ಯಕ್ಟಿಂಗ್ ಮಾಡ್ತೀರಿ ಅಂತೇಳಿ ನನಗೆ ಎಲ್ಲಿ ಓವರ್ ಆ್ಯಕ್ಟಿಂಗ್ ಮಾಡ್ತೀನಂತೇಳಿ ಗೊತ್ತಾಗಿಲ್ಲ ರೀ. ಯಾಕಂದರೆ ನಾನು ಯಾವ ರೀತಿ ಇರಬೇಕಲ್ಲ ಅದೇ ರೀತಿ ಇರ್ತೀನಿ. ಯಾವುದೇ ರೀತಿ ಕ್ಯಾಮ್ರಾ ಅದು ಮುಂದಾದರೂ ಅಷ್ಟೇ ಮತ್ತೆ ಏನಂತಾರೆ ಕುಲ್ಲ ಇದ್ದಾಗೂ ಅಷ್ಟೇ ಒಂದೇ ರೀತಿ ಇರ್ತೀವಿ. ಆದರೆ ಅವ್ರಿಗೆ ಹಂಗೆ ಅನ್ಸೈತಿ ಅನಿಸುತ್ತೆ. ನಾನು ಎಲ್ಲಿ ಓವರ್ ಆ್ಯಕ್ಟಿಂಗ್ ಮಾಡಿದಂತ ನನಗೆ ಗೊತ್ತಾಗಲ್ಲಾಗೈತಿ. ನಿಮಗೆ ಯಾರಿಗಾದ್ರೂ ಓವರ್ ಆ್ಯಕ್ಟಿಂಗ್ ಈ ಥರ ಮಾಡಾಕತ್ತೀರಿ ಅಂತ ಹೇಳಿದ್ರೆ ನಾನು ತಿದ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಅಂದರೆ ಅವ್ರು ಹೇಳಿದ್ದಕ್ಕೆ ಬೇಜಾರಿಲ್ಲ, ಎಲ್ಲಿ ಮಾಡಿನಂತ ನನಗೂ ಗೊತ್ತಾಗಬೇಕಲ್ಲ. ಹಂಗಾಗಿ ಕೇಳಾಕತ್ತಿದ್ದೆ ಅಷ್ಟೇ ರೀ. ಅಂದರೆ ಏನು ಹೇಳಬೇಕಂತ ಗೊತ್ತಾಗಂಗಿಲ್ಲ ಕೆಲವೊಂದು ಸಲ. ಕೆಲವೊಂದು ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡ್ಬೇಕು ಯಾವ ಥರ ಅಂತೇಳಿ. ಅಂದರೆ ನನಗೂ ಅನ್ನಿಸ್ತು ಎಲ್ಲಿ ಓವರ್ ಆ್ಯಕ್ಟಿಂಗ್ ಮಾಡಾಕತ್ತೀನಪ್ಪ, ಯಾವ ರೀತಿ ತಿದ್ಕೋಬೇಕು ಅಂತ ಅನ್ನಿಸ್ತಾ ಇರ್ತೈತಿಲ್ಲ. ಹಾಗಾಗಿ ಕೇಳಾಕತ್ತಿದ್ದು. ನಿಮಗೆ ಯಾರಿಗಾದರೂ ನಾನು ಯಾವ ರೀತಿ ಓವರ್ ಆ್ಯಕ್ಟಿಂಗ್ ಮಾಡಾಕತ್ತೀನಿ ಮತ್ತು ಎಲ್ಲಿ ಓವರ್ ಆ್ಯಕ್ಟಿಂಗ್ ಮಾಡಾಕತ್ತೀನಿ ಅಂತ ನಿಮಗೆ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಯಾಕಂದರೆ ನಾನು ಓವರ್ ಆ್ಯಕ್ಟಿಂಗ್ ಮಾಡೋದನ್ನು ತಿದ್ಕೊಂಡ್ಬಿಟ್ಟು ಮತ್ತು ಸರಿಯಾಗಿರೋಣಂತ ಅಂದ್ಕೊಂಡೆ ಅಷ್ಟೇ ರೀ. ಅವ್ರಿಗೆ ಕಮೆಂಟ್ ಹಾಕಿದ್ದಕ್ಕೇನು ಬೇಜಾರಿಲ್ಲ. ಆ ಥರ ಅವ್ರಿಗೆ ಅನ್ಸೈತೆ ಅನಿಸುತ್ತೆ, ಅದಕ್ಕಾಗಿ ಹೇಳ್ಯಾರ ಅಷ್ಟೆ. ಅದು ನನಗೂ ಗೊತ್ತಾಗಬೇಕಲ್ರಿ. ಮತ್ತು ಅದಕ್ಕಾಗಿ ಕೇಳಾಕತ್ತಿದ್ದೆ ಅಷ್ಟೆ. ಪ್ಲೀಸ್ ಕಮೆಂಟ್ ಮಾಡಿರಿ. ಈಗಿದ್ರೆ ನಾನು ಬದ್ನಿಕಾಯಿ ಅಡುಗೆ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ ರೀ. ಮತ್ತು ಮೂಲಂಗಿ ಪಲ್ಯ ಇತ್ತಂದ್ರೆ ಮೂಲಂಗಿ ಹಿಂದಿಂದು ಸೊಪ್ಪು ಇರುತ್ತಲ್ಲ, ಅದನ್ನ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ. ಅದನ್ನ ನಾನು ವೇಸ್ಟ್ ಮಾಡೋಕ್ಕೆ ಹೋಗಂಗಿಲ್ಲ ರೀ. ಅಂದರೆ ಸ್ವಲ್ಪ ಇದ್ದರೆ ಏನೂ ಮಾಡೋಕ್ಕಾಗಂಗಿಲ್ಲ. ಸ್ವಲ್ಪ ಒಂದು ಬಟ್ಲಷ್ಟು ಆಗ್ತಿತ್ತಂದ್ರೆ ಅದನ್ನೆಲ್ಲ ಸಣ್ಣಗೆ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕ್ಕೊಂಡು ತಿನ್ನು ಇಷ್ಟ ಆಗುತ್ತೆ. ಚಪಾತಿಗಾಗಲಿ ರೊಟ್ಟಿಗಾಗಲಿ ಸೈಡ್ ಡಿಶ್ಶಾಗಿ ಅನ್ನಕ್ಕೂ ತಿನ್ಬೋದು ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ರಿ. ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಜಾಸ್ತಿ ಬೆಳ್ಳುಳ್ಳಿ ಉಪ್ಪು ಹಾಕಿಬಿಟ್ಟು ಚಲೋತ್ನಾಗ ಅದನ್ನ ಎಣ್ಣೆ ಒಳಗೆ ಹುರಿಯೋದ್ರೆ ಒಂದು ಸ್ವಲ್ಪ ಮುಚ್ಚಿಡೋದು. ಆಮೇಲೆ ಬೇಕಾದ್ರೆ ಅದಕ್ಕೆ ನೀವು ಖಾರದ ಪುಡಿ ಅಥವಾ ಹಂಗನೂ ತಿನ್ಬೋದು. ಸ್ವಲ್ಪ ನಿಂಬೆಹಣ್ಣು ಹಾಕಿಬಿಟ್ಟು ಅಂದರೆ ಸಲಾಡ್ ಥರ ತಿನ್ಬೋದು. ನಂಗೆ ಇಷ್ಟ ಆಗುತ್ತೆ, ಹಾಗಾಗಿ ಅದನ್ನು ರೆಡಿ ಮಾಡಿ ಇಟ್ಟೆ ರೀ. ಈಗಿದ್ರೆ ಬದ್ನಿಕಾಯಿ ಅಡುಗೆನೂ ಅದ ಕಡಾಯಿ ಒಳಗೆ ಮಾಡಿಬಿಟ್ರೈತಂತ ಅದು ಪಲ್ಯ ತೆಗೆದ್ಬಿಟ್ಟು ಒಗ್ಗರಣೆ ಅಷ್ಟು ಹಾಕ್ಬಿಟ್ಟು ಬದ್ನಿಕಾಯಿ ಅಡುಗೆನೂ ರೆಡಿ ಮಾಡಾಕಂತೀನಿ ನೋಡಿರಿ. ಅಂದ್ರೆ ಮನುಗೆ ಬದ್ನಿಕಾಯಿ ಅಡುಗೆ ಜಾಸ್ತಿ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನಾನು ಕಿರ್ಸಲನ್ ಪಲ್ಯ ಮತ್ತು ರೊಟ್ಟಿ ಮಾಡಬೇಕಂದಿದ್ದೆ. ಹಾಗಾಗಿ ಮತ್ತು ಅವನಿಗೆ ಇಷ್ಟ ಆಗಂಗಿಲ್ಲ ಅಂತ ರೊಟ್ಟಿ ಮತ್ತು ಕಿರ್ಸಲನ್ ಪಲ್ಯ, ಬದ್ನಿಕಾಯಿ ಅಡುಗೆ ಚಪಾತಿ ಅಂದರೆ ಜಾಸ್ತಿ ಇಷ್ಟ ಆಗುತ್ತೆ. ಅದಕ್ಕಾಗಿ ಬದ್ನಿಕಾಯಿ ಅಡುಗೆನೂ ಮಾಡಿದೆ ಮತ್ತು ಅನ್ನಕ್ಕೂ ಇಟ್ಟಿದ್ದೆ. ಅನ್ನನೂ ರೆಡಿ ಆಯಿತು. ಮತ್ತು ನಿನ್ನೆ ಮಾಡಿದ್ದು ಗೆಣಸಿನ್ಕಾಯಿ ಹೂರಣ ಇತ್ತಲ್ರಿ, ಒಂದು 2-3 ಹೋಳಿಗೆನೂ ಅದಷ್ಟು ಹೋಳಿಗೆ ಚಪಾತಿ ಫೈನಲಿ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಮನೆಯವ್ರಿಗೆ ಫಸ್ಟಿಗೆ ಊಟಕ್ಕೆ ಹಚ್ಚಿ ಕೊಡಾಕಂತಿದ್ರಿ. ನಮ್ಮ ಹೆಣ್ಮಕ್ಳ ಡ್ಯೂಟಿ ಇದೆ ನೋಡಿರಿ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಆದರೆ ಇದನ್ನೇ ಮತ್ತು ಇದ್ರಾಗ ಓವರ್ ಆ್ಯಕ್ಟಿಂಗ್ನೂ ಮಾಡೋಕ್ಕಾಗಂಗಿಲ್ಲ ಮತ್ತು ಬಿಡಾಕೂ ಆಗಂಗಿಲ್ಲ ರೀ. ಆ ಥರ ಇರುತ್ತೆ ಲೈಫ್ ನಮ್ಮದು. ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲನೂ ಸಂಭಾಳಿಸ್ಕೊಂಡು ಅದು ಎಲ್ಲರ ಕೆಲಸ ಹೆಣ್ಮಕ್ಳದ್ದು ಅದನ್ನೇ ರೀ. ನಮ್ಮ ಕೆಲಸನೂ ಅಷ್ಟೇ. ನಾನೇನು ಜಾಸ್ತಿ ಮಾಡ್ತೀನಿ ಅಂತ ನನಗೇನು ಅನ್ಸಂಗಿಲ್ಲ. ಆದರೆ ಕೆಲವೊಂದು ಸಲ ಬೇಸರ ಬರುತ್ತೆ, ಕೆಲವೊಂದು ಸಲ ಖುಷಿಯಿಂದ ಮಾಡ್ತೀವಿ ಅಷ್ಟೇ. ಅವರಿಗೆ ಊಟಕ್ಕೆ ಹಚ್ಚಿ ಕೊಟ್ಬಿಟ್ಟು ನಾನು ಪ್ಲೇಟ್ ರೆಡಿ ಮಾಡಿಕೊಂಡು ಇಬ್ಬರು ಕೂಡಿ ಊಟ ಮಾಡಾಕಂತೀವಿ ರೀ. ಮನುಷ್ಯಲಿಂದ ವೇಟ್ ಮಾಡಿದ್ವಿ, ಟೈಮ್ 3 ಆಗಿತ್ತು. ಆದರೂ ಇನ್ನೂ ಲೇಟ್ ಆಗುತ್ತೆ ಮಮ್ಮಿ ಅಂತ ಅಂದ್ಕೊಳ್ಳೆ ನಮ್ಮ ಮನೆಯವ್ರಿಗೆ ಹಚ್ಕೊಟ್ಟು ನಾನು ಊಟ ಮಾಡಿದ್ರೆ. ಅಂದರೆ ಜಾಸ್ತಿ ಟೈಮ್ ಆದ ಕೂಡಲೇ ಊಟನೂ ಒಲ್ಲ ಅನ್ಸುತ್ತೆ. ಮತ್ತು ಈ 3 ಗಂಟೆಗೆ ಊಟ ಮಾಡಿಬಿಟ್ರು ರಾತ್ರಿ ಊಟ ಮಾಡೋಕೆ ಆಗಂಗಿಲ್ಲ ರೀ. ಮತ್ತು ಅದು ಹಂಗೆ ಊಟ ಮಾಡಿಬಿಟ್ರೆ ಡೈಜೆಷನ್ ಆಗಂಗಿಲ್ಲ. ಹಾಗಾಗಿ 3 ಗಂಟೆಗೆ ಊಟ ಮಾಡಿಬಿಟ್ರಾಯ್ತು. ಸಂಜೆಗೆ ಒಂದು ಕಪ್ ಚಾಗಿ ಕುಡಿಕ್ಷಣ ಮನ್ಕೊಳಕ್ಕೆ ಆಗುತ್ತಲ್ಲ. ಹಾಗಾಗಿ
ಊಟ ಎಲ್ಲ ಮುಗಿಸಿ ಇಷ್ಟೋ ತನಕ ಸುಮ್ಮನೆ ಕೂತಿದ್ವಿ. ಮತ್ತು ಚಾಗಿ ಕುಡಿದ್ಬಿಟ್ಟು ಆಮೇಲೆ ಸ್ವಲ್ಪ ಅಡ್ಡಾಡಿಬಿಟ್ಟು ಅದು ಶುಂಠಿ ಬಿಸಿಲಿಗೆ ಇಟ್ಟಿದ್ದೆ, ಆದರೆ ಅದು ಶುಂಠಿ ಪುಡಿ ಮಾಡಬೇಕಂತ ನಾನು ಅದನ್ನ ಈಗ ಮಿಕ್ಸರ್ಗೆ ಹಾಕಿ ಪುಡಿ ಮಾಡ್ಕೊಳಕಂತೀನಿ ನೋಡ್ರಿ. ಅದನ್ನ ಹೊರಗಡೆಯಿಂದ ಒಣ ಶುಂಠಿ ತಂದು ಪುಡಿ ಮಾಡೋದಕ್ಕೂ ಮತ್ತು ಈ ರೀತಿ ಮನೆಯೊಳಗನ ಹಸಿ ಶುಂಠಿ ಇರುತ್ತಲ್ಲ ಅದನ್ನ ಮೊನ್ನೆ ಅದನ್ನ ಕಟ್ ಮಾಡಿ ಬಿಸಿಲಿಗೆ ಇಟ್ಟಿದ್ದೆ ರೀ. ನಿನ್ನೆ ಮತ್ತು ಇವತ್ತು 2 ದಿವಸ ಒಣಗಿಸ್ಕೊಂಡಿದ್ದೆ ಅಷ್ಟೇ ರೀ. ಅಂದರೆ ಮೊನ್ನೆ ಮಾಡಿಲ್ಲ, ನಿನ್ನೆ ಮತ್ತು ಕಟ್ ಮಾಡಿ ಇಟ್ಟಿದ್ದೆ ಬಿಸಿಲಿಗೆ. ನಿನ್ನೆ ಒಂದು ದಿವಸ ಒಣಗಿಸ್ಕೊಂಡಿದ್ದು ಮತ್ತು ಇವತ್ತೊಂದು ದಿವಸ 2 ದಿವಸ ಬಿಸಿಲಿಗೆ ಇಟ್ಬಿಟ್ಟು ಅಂದರೆ ಸರಿಯಾಗಿ ಒಣಗಬೇಕು, ಅದು ಕಟ್ ಅಂತ ಮುರಿಬೇಕು ರೀ. ಅಷ್ಟೋ ತನಕ ಒಣಗಿಸ್ಕೋಬೇಕು. ಅಂದರೆ ಬಿಸಿಲು ಯಾವ ರೀತಿ ಇರುತ್ತಲ್ಲ ಆ ರೀತಿ ಒಣಗುತ್ತೆ ಜಲ್ದಿ. ಅಂದರೆ ಬಿಸಿಲು ಜಾಸ್ತಿ ಇದ್ದರೆ ಜಲ್ದಿ ಒಣಗ್ತೈತೆ ಅಷ್ಟೇ ರೀ. ಇವತ್ತು 2 ದಿವಸ ಆಗಿತ್ತು ಮತ್ತು ಒಣಗಿತ್ತ, ಮತ್ತು ಹಾಗೆ ಇಟ್ಬಿಟ್ರೆ ಧೂಳೆಲ್ಲ ಬಿದ್ದುಬಿಡುತ್ತಲ್ಲ, ಹಾಗಾಗಿ ಅದನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಬಿಟ್ಟು ಡಬ್ಬಿಗೆ ಹಾಕಿ ಇಟ್ಬಿಟ್ರೆ ಇತ್ತು ಭಾಳ ಬೆಸ್ಟ್ ಆಗೋದು ರೀ. ಅಂದರೆ ನಾವು ಹೊರಗಡೆಯಿಂದ ತಂದು ಪುಡಿ ಮಾಡ್ಕೊಳ್ಳೋದಕ್ಕೂ ಮತ್ತು ಈ ರೀತಿ ಹಸಿ ಶುಂಠಿನ ಕಟ್ ಮಾಡಿ 1-2 ದಿವಸ ಬಿಸಿಲಿಗೆ ಒಣಗಿಸಿ ಪುಡಿ ಮಾಡ್ಕೊಳ್ಳೋದಕ್ಕೂ ನನಗೆ ಇದು ಇಷ್ಟ ಆಗುತ್ತೆ. ನಾನು ಭಾಳ ವರ್ಷದಿಂದನೂ ಇದೇ ರೀತಿ ಮಾಡೋದು. ಹೊರಗಡೆಯಿಂದ ಶುಂಠಿನ ತರಕ್ಕೆ ಹೋಗಂಗಿಲ್ಲ ರೀ, ಅಂದರೆ ಒಣ ಶುಂಠಿ ತರಕ್ಕೆ ಹೋಗಂಗಿಲ್ಲ. ಅಂದರೆ ಅದು ಕುದಿಸ್ಬಿಟ್ಟು ಬಟಿ ಮಾಡಿ ಇಟ್ಟಿರ್ತಾರೆ. ನಾವಿದ್ರೆ ಇದನ್ನ ಹಸಿ ಶುಂಠಿನ ಕಟ್ ಮಾಡಿ ಒಣಗಿಸ್ಬಿಟ್ಟು ಪುಡಿ ಮಾಡ್ಕೋದು ಅಷ್ಟೇ ರೀ. ನಾನಿದ್ರೆ ಎಲ್ಲನೂ ಈ ರೀತಿ ಮನೆಯೊಳಗನೆ ಒಣಗಿಸ್ಬಿಟ್ಟು ಪುಡಿ ಮಾಡ್ಕೋದು. ಮತ್ತು ಆಮ್ಚೂರು ಪುಡಿ ಆದ್ರೂ ಅಷ್ಟೇ ರೀ. ಮಾವಿನಕಾಯಿ ಸೀಸನ್ ಇದ್ದಾಗ ಮಾವಿನಕಾಯಿ ಒಣಗಿಸ್ಬಿಟ್ಟು ಅದನ್ನು ಪುಡಿ ಮಾಡಿ ಎತ್ತಿಟ್ಕೊತೀನಿ. 1 ವರ್ಷ ತನಕ ಆರಾಮ್ಸ್ರಿ ಯೂಸ್ ಮಾಡ್ಕೋಬೋದು. ಹೊರಗಡೆಯಿಂದ ತರೋ ಅವಶ್ಯಕತೆನೇ ಬೀಳಂಗಿಲ್ಲ ರೀ. ಈಗ ಅದನ್ನ ಸಣ್ಣಗೆ ಮಿಕ್ಸಿಗೆ ಹಾಕಿಬಿಟ್ಟು 1-2 ಸಲ ಅದನ್ನ ಚಾಣಿಸ್ಕೋಬೇಕ್ರಿ. ಅಂದ್ರೆ ಫಸ್ಟಿಗೆ ಒಂದು ಸಲ ಮಿಕ್ಸಿಗೆ ಹಾಕಿ ಚಾಣಿಸ್ಕೊಂಡ್ಬಿಟ್ಟು ಮತ್ತು ನೆಕ್ಸ್ಟ್ ಮತ್ತು ಅದನ್ನು ಮಿಕ್ಸಿಗೆ ಹಾಕಿ ಮತ್ತೊಂದು ರೌಂಡ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ಪುಡಿ ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ಆಗುತ್ತೆ ನೋಡಿರಿ. ಅದು ಏನು ಚಾಣಿಸ್ಬಿಟ್ಟು ಇಟ್ಕೊಂಡಿರ್ತೀವಲ್ಲ ಅದನ್ನ ನಾವು ಚಾಕ ಯೂಸ್ ಮಾಡ್ತೀವಿ, ಚೆಲ್ಲಕ್ಕೆ ಹೋಗಂಗಿಲ್ಲ. ಇದನ್ನೇನು ಪುಡಿ ಐತಲ್ರಿ, ನಾವು ಎದಕ್ಕಾದ್ರೂ ಶುಂಠಿ ಪುಡಿ ಬೇಕಂತಾಗ ಇದನ್ನ ಪುಡಿ ಯೂಸ್ ಮಾಡೋಕೆ ಬರುತ್ತೆ. ಫುಲ್ ನೈಸಾಗೆ ಬಂದಿರ್ತೈತಿ ಮತ್ತು ಘಮ ಅಂತೂ ಭಾಳ ಮಸ್ತ್ ಇರ್ತೈತ್ರಿ. ಅಂದರೆ ಶುಂಠಿ ಘಮ ರೀ. ಈಗಿದ್ರೆ ಚಾಣಿಸ್ಬಿಟ್ಟು ಏರ್ ಟೈಟ್ ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ರಾಯ್ತು. 1 ವರ್ಷ ತನಕ ಆರಾಮ್ಸ್ರಿ ಯೂಸ್ ಮಾಡ್ಕೋಬೋದು. ಅಂದರೆ ನಾವು ಒಂದು 6 ತಿಂಗಳಿಗೆ ಆಗಷ್ಟಾದ್ರೂ ಮಾಡ್ಕೋಬೋದು, ಇಲ್ಲ 1 ವರ್ಷಕ್ಕೆ ಆಗಷ್ಟಾದ್ರೂ ಮಾಡ್ಕೋಬೋದು. ಅಂದರೆ ಒಂದು 20 ರೂಪಾಯಿ ಶುಂಠಿ ಹಸಿ ಶುಂಠಿ ತಂದುಬಿಟ್ರೆ ಅಂದರೆ ಒಂದು 20 ರೂಪಾಯಿಗೆ 1/4 kg ಸಿಗುತ್ತೆ. ಅದನ್ನ ತಂದು ಒಣಗಿಸ್ಬಿಟ್ಟು ಈ ರೀತಿ ಪುಡಿ ಮಾಡಿ ಎತ್ತಿಟ್ಕೋಬೋದು. ನಿಮಗೂ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ. ನೀವು ಖಂಡಿತ ಟ್ರೈ ಮಾಡಿರಿ. ಇಷ್ಟ ಆಗಿದ್ರೆ ಇವತ್ತಿನ ವಿಡಿಯೋನೂ ಇಲ್ಲೇ ಮುಗಿಸೋದ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ.